ಒಬ್ಬ ಅಂಥ ಋಷಿ ಯಾರಿಂದ ದೇವತೆಗಳೇ ಭಯಪಡುತ್ತಿದ್ದರು. ಅವರ ಹೆಸರನ್ನು ಕೇಳುತ್ತಿದ್ದಂತೆಯೇ ಇಂದ್ರನಿಗೂ ನಡುಕ ಬರುತ್ತಿತ್ತು. ಆದರೆ ಒಂದು ದಿನ ಅದೇ ಋಷಿ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡಬೇಕಾಯಿತು. ಅಷ್ಟೇ ಅಲ್ಲ, ತನ್ನ ನಿತ್ಯ ನೈಮಿತ್ತಿಕ ಕರ್ಮಗಳ ಬಿಟ್ಟು ಭಿಕಾರಿಯಂತೆ ಓಡುತ್ತಲೇ ಇರಬೇಕಾಯಿತು. ಹಾಗಾದರೆ ಅವರಿಗೆ ಏನು ಸಂಭವಿಸಿತು? ಮಹಾತಪಸ್ವಿ ದುರ್ವಾಸರು ಭಯಭೀತರಾಗಿ ಓಡುತ್ತಲೇ ಇರಲು ಕಾರಣವೇನು? ಅವರನ್ನು ಶಿವನ ಅಂಶವೆಂದು ಕರೆಯಲ್ಪಡುತ್ತಿದ್ದರು. ಅವರ ತಪಸ್ಸು ಎಷ್ಟೋ ಪ್ರಬಲರಾಗಿದ್ದೆಂದರೆ ದೇವತೆಗಳು ಅವರನ್ನು ಎಚ್ಚರಿಕೆಯಿಂದ ಭಯಭೀತರಾಗಿ ನೋಡುತ್ತಿದ್ದರು. ಆದರೆ ಜೊತೆಗೆ ಅವರು ತಮ್ಮ ಭಯಾನಕ ಕ್ರೋಧಕ್ಕಾಗಿ ಪ್ರಸಿದ್ಧರಾಗಿದ್ದರು. ಒಮ್ಮೆ ಭಗವಾನ್ ವಿಷ್ಣುವಿನ ಪರಮಭಕ್ತ ಸೂರ್ಯವಂಶದವನು ಆದ ರಾಮನ ಪೂರ್ವಜನು ರಾಜ ಅಂಬರೀಷರು ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದರು. ಅದೇ ದಿನ ರಾಜನ ಅರಮನೆಗೆ ಋಷಿ ದುರ್ವಾಸರ ಆಗಮನವಾಯಿತು. ರಾಜನು ಅವರಿಗೆ ಭಾರಿ ಗೌರವದಿಂದ ಸ್ವಾಗತ ಮಾಡಿ ಭೋಜನಕ್ಕೆ ಆಹ್ವಾನ ನೀಡಿದನು. ದುರ್ವಾಸರು ಹೇಳಿದರು, ಮೊದಲು ನಾನು ಸ್ನಾನ ಮಾಡಿ ಬರುತ್ತೇನೆ ಎಂದು ನದಿಯ ಕಡೆಗೆ ತೆರಳಿದರು. ಆದರೆ ಎಷ್ಟೇ ಸಮಯವಾದರೂ ಅವರು ಮರಳಿ ಬರಲಿಲ್ಲ. ಕಾಲವು ಸಾಗುತ್ತಿತ್ತು. ರಾಜನು ಧರ್ಮ ಸಂಕಟಕ್ಕೆ ಸಿಲುಕಿದನು. ಯಾಕೆಂದರೆ ಶಾಸ್ತ್ರಗಳು ಹೇಳುತ್ತವೆ, ಏಕಾದಶಿ ವ್ರತವನ್ನು ನಿಶ್ಚಿತ ಸಮಯದಲ್ಲೇ ಮುರಿಯಬೇಕು. ಆದರೆ ಅತಿಥಿಗೆ ಊಟ ಕೊಡದೆ ತಾನು ತಿನ್ನುವುದು ಮಹಾಪಾಪ. ಅಲ್ಲೇ ಇದ್ದ ಪಂಡಿತರು ಸಲಹೆ ನೀಡಿದರು, ಒಂದು ಹನಿ ನೀರನ್ನು ಕುಡಿಯುವುದರಿಂದಲೂ ವ್ರತ ಪೂರ್ಣವಾಗುತ್ತದೆ. ರಾಜನು ಭಗವಂತನನ್ನು ಸ್ಮರಿಸಿ ಒಂದು ಹನಿ ನೀರು ಕುಡಿದರು. ಅದೇ ಕ್ಷಣದಲ್ಲಿ ದುರ್ವಾಸರು ಹಿಂದಿರುಗಿದರು. ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡರು. ರಾಜನು ಊಟ ಮಾಡಿಬಿಟ್ಟಿದ್ದಾರೆಂದು ಕ್ರೋಧದಿಂದ ತಮ್ಮ ಜಟೆಯಿಂದ ಒಂದು ಕೂದಲು ಕಿತ್ತು ಅದರಿಂದ ಭಯಾನಕ ರಾಕ್ಷಸನನ್ನು ಸೃಷ್ಟಿಸಿದರು. ಅದು ರಾಜನನ್ನು ಕೊಲ್ಲಲು ಓಡಿತು. ಆ ಕ್ಷಣದಲ್ಲೇ ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರ ಪ್ರಹಾರ ಮಾಡಿತು ಮತ್ತು ಆ ರಾಕ್ಷಸನನ್ನು ಸಂಹರಿಸಿತು. ನಂತರ ಸುದರ್ಶನ ಚಕ್ರವು ನೇರವಾಗಿ ದುರ್ವಾಸರ ಹಿಂದೆ ಓಡಿತು. ಇದೀಗ ಅದೇ ಋಷಿ ಯಾರಿಂದ ದೇವತೆಗಳು ಭಯಪಡುತ್ತಿದ್ದರು ಇಂದು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದಾರೆ. ಅವರು ಬ್ರಹ್ಮನ ಬಳಿಗೆ ಹೋದರು, ಯಾವ ಸಹಾಯವೂ ಇಲ್ಲ. ಶಿವನ ಬಳಿಗೆ ಹೋದರು, ಯಾವ ರಕ್ಷಣೆಯೂ ಇಲ್ಲ. ಕೊನೆಗೆ ಅವರು ಭಗವಾನ್ ವಿಷ್ಣುವಿನ ಬಳಿ ಬಂದರು. ಅಲ್ಲಿ ವಿಷ್ಣು ಹೇಳಿದರು, ನಾನು ನನ್ನ ಭಕ್ತನ ಅಧೀನದಲ್ಲಿದ್ದೇನೆ. ಈಗ ನೀನು ಸ್ವತಃ ರಾಜ ಅಂಬರೀಷರಿಂದ ಕ್ಷಮೆ ಕೇಳಬೇಕು. ಭಯಭೀತರಾದ ದುರ್ವಾಸರು ರಾಜ ಅಂಬರೀಷರ ಬಳಿ ಬಂದು ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ರಾಜ ಅಂಬರೀಷರು ಒಂದು ಕ್ಷಣವೂ ತಡ ಮಾಡದೆ ಅವರಿಗೆ ಕ್ಷಮೆ ನೀಡಿದರು. ಆ ಕ್ಷಣದಲ್ಲೇ ಸುದರ್ಶನ ಚಕ್ರ ಶಾಂತವಾಯಿತು ಮತ್ತು ಹಿಂದಿರುಗಿತು. ಅಂದು ದುರ್ವಾಸರಿಗೆ ಅರಿವಾಯಿತು, ಅವರ ಕ್ರೋಧ ಧರ್ಮದಿಂದಲ್ಲ ಅಹಂಕಾರದಿಂದ ಹುಟ್ಟಿದದ್ದು. ವಿನಯವಿಲ್ಲದ ತಪಸ್ಸು ವಿನಾಶಕಾರಿ ಮತ್ತು ನಿಜವಾದ ಭಕ್ತಿಯ ಮುಂದೆ ಎಷ್ಟು ದೊಡ್ಡ ಅಹಂಕಾರವೂ ನಿಲ್ಲ.